ನಾ ಬೇಕಾದ್ರೆ ಫೋನ್ ಹಚ್ಚು. ಕ್ಯಾ ಬಾತೆ ಡೈಲಾಗ್. ನಾ ಬೇಕಾದ್ರೆ ಫೋನ್ ಹಚ್ಚು. ಅದಕ್ಕಿರ್ಲಿ. ವಿಷಯ ವಿಷಯ ಏನು ವಿಷಯ ಅಂತ ಕೇಳಿದ್ರ ಏನಾಗಪ್ಪ ವಿಷಯ? ಈ ವಿಷಯನ್ನ ಹೇಳೋಕ್ಕಿಂತ ಮುಂಚಿತವಾಗಿ ಒಂದು ಮಾತು ಹೇಳೋದೈತಿ. ಏನು ಒಂದು ಮಾತ? ಎಲ್ಲ ಬಲ್ಲವರಿಲ್ಲ, ಬಲ್ಲವರು ಬಾಳಿಲ್ಲ. ಬಲ್ಲವರು ಬಾಳಿಲ್ಲ. ಎಲ್ಲ ಬಲ್ಲವರಿಲ್ಲ, ಬಲ್ಲವರು ಬಾಳಿಲ್ಲ. ಹೌದು. ಬಲ್ಲವರಿದ್ದು ಬಲವಿಲ್ಲ, ಸಾಹಿತ್ಯ ಎಲ್ಲರಲ್ಲಿಲ್ಲ ಸರ್ವಜ್ಞ ಅಂತ ಹೇಳಿದ್ರು. ಹೌದು. ಹೇಳಲಿಪ್ಪ ಇದೇ ಮಾತಾಗಿ ಹೇಳಿದ್ರು. ಎಲ್ಲಾ ಬಲ್ಲವರು ಎಲ್ಲಾ ಕಡೆಗೆ ಇರುವುದಿಲ್ಲ ಅಂತ ಹೇಳ್ಯಾರ ಪುಣ್ಯಾತ್ಮರೇ. ಹೌದು ಹೇಳ್ಯಾರ. ಇವತ್ತಿನ ದಿವಸ ಏನಾಗ್ಯದಪ್ಪ? ಈ ಶಿವರ ಗ್ರಾಮದೊಳಗ ಬೀರಣ್ಣ ದೇವರ ಒಂದು ಸನ್ನಿಧಿ ಒಳಗ ಏನಾಗ್ಯದಪ್ಪ? ಡೊಳ್ಳಿನ ಹಾಡಿಕೆ ನಡಿಲೆ ಅಂತ ಹೇಳಿ ಹೇಳಿ ಎರಡು ಮೇಳಗಳನ್ನ ಇಲ್ಲಿ ಕರ್ಸ್ಯಾರ. ಬಹಳ ಮಾರ್ಮಿಕವಾಗಿ ನಡೆದಾವ. ಹೌದಪ್ಪ ಹೌದು. ಕಾರ್ಯಕ್ರಮ ಬಹಳ ಮಾರ್ಮಿಕವಾಗಿ ನಡೆದಾವು. ಬಿಡ್ರಿ ಅವ್ರು ನಡಬರ್ಕ್ ಮಾತಾಡಕ ಸಾಕಷ್ಟು ಮಾಡ್ರ ಸಾಕನೆ ಅದು ಹೋಗಿದ್ನೆ ಅಣ್ಣ ಬರ್ರಿ. ಆ ಪ್ರಶ್ನೆ ಅವ್ರಿಗೆ ಏನು ಕೇಳತ್ತ ಕೇಳಿದ್ರ ಏನ್ ಕೇಳಪ್ಪ ಪ್ರಶ್ನೆ? ಬೀರ ದೇವರ ಸುರಮದೇವಿ ಹೊಟ್ಟೆಗೆ ಹುಟ್ಟಕ್ಕಿಂತ ಮುಂಚಿತವಾಗಿ ಭಗವಂತನಲ್ಲಿ ಒಂದು ವರ ಪಡ್ಕೊಂಡು ಬಂದಾನ. ಹೌದು, ವರ ಪಡ್ಕೊಂಡು ಬಂದಾನ ಅಂತ ಹೇಳ್ಯಾರ. ಆ ವರ ಭೂಮಿ ತೆರಿಮ್ಯಾಗ ಸದ್ಯ ಉಳಿದಾದ. ನಾನು ಬುಕ್ ಕೊಟ್ಟು ತೋರಿಸ್ತೀನಿ. ಹೌದು ಹೇಳ್ಯಾರ. ನಾನು ಬುಕ್ ಕೊಟ್ಟು ತೋರಿಸ್ತೀನಿ. ಇಲ್ಲಿ ಏನಪ್ಪ? ಬೀರಣ್ಣ ದೇವರು ಸೂರಮ್ಮ ದೇವಿ ಹೊಟ್ಟೆ ಹುಟ್ಟಕ್ಕಿಂತ ಮುಂಚಿತವಾಗಿ ನಮ್ಮ ಹಿರಿಯರು ಹೆಂಗ್ ಹೇಳ್ತಾರ? ಹೆಂಗ್ ಹೇಳ್ಯಾರಪ್ಪ ಹಿರಿಯರು? ಕಳವಿ ನಾರಾಯಣ ಗೌಡ ಕಾಶಿ ಯಾತ್ರೆ ಮಾಡಕ್ ಹೋಗ್ಬೇಕಂದ. ಕಾಶಿ ಯಾತ್ರೆ ಮಾಡಕ್ ಹೋಗ್ಬೇಕಂತ ಹೇಳಿ ಶಿವನ ಸೇವಕ ಯಾರು ಇರ್ಲಾರ್ದಂಗ ಆಗ್ತದ. ನಾ ಹೆಂಗ ಮಾಡ್ಲಿ ಅಂತ ಹೇಳಿ ಬರಮ್ಮ ದೇವರಿಗೆ ಸೂರಮ್ಮ ದೇವಿಗೆ ಕೊಟ್ಟು ಲಗ್ನ ಮಾಡ್ದ. ಹೌದಪ್ಪ ಹೌದು. ಲಗ್ನ ಮಾಡಿ ಬರಮ್ಮ ದೇವರಿಗೆ ಶಿವನ ಸೇವಕ್ಕಿಟ್ಟು ಕಾಶಿ ಯಾತ್ರೆಗೆ ಹೋದ. ಕಾಶಿ ಯಾತ್ರೆ ಮುಗಿಸಿ ಹೊಳ್ಳಿ ಕಳವಿ ನಾರಾಯಣ ಗೌಡ ಬಂದ. ಬರೋದ್ರಾಗ ಶಿವ ಬರಮ್ಮ ದೇವರ ಸೇವೆ ಒಳಗ ತಲ್ಲೀನಾಗಿಬಿಟ್ಟಿದ್ದ. ಹೌದು, ತಲ್ಲೀನಾಗಿಬಿಟ್ಟಿದ್ದ. ಅವನು ಸೇವೆ ಒಳಗ ತಲ್ಲೀನಾಗಿದ್ದ. ಇವಾಗ ಕಳವಿ ನಾರಾಯಣ ಗೌಡ ಬಂದಿದೆ ಆ ಶಿವನಿಗೆ ಗೊತ್ತಾಗ್ಲಿಲ್ಲ. ಅವಾಗ ಇವನಿಗೆ ಸಿಟ್ಟು ಬಂತು. ನಾ ಬಂದಿದ್ದೆ, ಶಿವನಿಗೆ ಗೊತ್ತಾಗಿಲ್ಲ. ಅಂತ ಶಿವ ಇವ ಏನ್ ಮಾಡಿರ್ಬೇಕು? ಹೌದು. ಹೆಂಗರೆ ಮಾಡಿ ಇವನಿಗೆ ಸೇವಾ ಮಾಡಿಸೋದು ಬಿಡಿಸ್ಬೇಕಂದ. ಹೌದು, ಬಿಡಿಸ್ಬೇಕಂತ ಹೇಳ. ಯಾರು? ಕಳವಿ ನಾರಾಯಣ ಗೌಡ. ಹೌದು. ಬಿಡಿಸ್ಬೇಕಂತೇಳಿ ಶಿವನಲ್ಲಿ ಹೋಗಿ 3 ಮಾತು ಹೇಳ್ತಾನ. ಏನ್ ಹೇಳ ಮಾತ? ಯಪ್ಪ ಭಗವಂತ, ಒಟ್ಟಿದ ಕುಳಬಾನ ನೋಡಬಾರ್ದು, ಸಣ್ಣ ಹೈದಿದ ಗಿಡ ನೋಡಬಾರ್ದು, ಹುಟ್ಟು ಬಂಜಿಯರ ಮುಖ, ಹುಟ್ಟು ಬಂಜಿಯರ ಕೈಲಿ ಮುಟ್ಟಿ ಸೇವಾ ಮಾಡ್ಕೋಬಾರ್ದು. ಇವು 3 ಮಾತನ ಕಾಶಿದಿಂದ ಕಲ್ತು ಬಂದಿನ ಅಂತ ಹೇಳ್ದ. ಕಲತ್ ಬಂದಿನ ಅಂತ ಹೇಳ್ದ. ಈ ಬರಮ ದೇವರಿಗೆ ಮಕ್ಕಳಿಲ್ಲ ಅನ್ನೋದು ಶಿವನಿಗೆ ಗೊತ್ತಾಯ್ತು. ಇವ್ರ ಕೈಲೇನ ಸೇವಾ ಮುಟ್ಟಿ ಮಾಡ್ಕೊಳಕತ್ತೀನಲ್ಲ ಅಂತ ಹೇಳಿ ಏನ್ ಮಾಡ್ದಂತ ಕೇಳಿದ್ರ ಭಗವಂತ ಹೇಳ್ತಾನ ಬರಮ ದೇವರಿಗೆ. ಬರಮ ದೇವ್ರ ನಾಳಿನ ಹಿಡಿದು ನನ್ನ ಸೇವಕ್ಕ ಬರಬೇಡ ಅಂತ ಹೇಳ್ದ. ಹೌದು, ಬರಬೇಡ ಅಂತ ಹೇಳ. ಏನ್ ಹೇಳ್ದ? ನಾಳೆ ಹಿಡಿದು ನನ್ನ ಸೇವಕ ಬರಬೇಡಪ್ಪ ಅಂತ ಹೇಳ. ಬರಬೇಡ ಅಂದ ಕೂಡಲೇ ಇವನಿಗೆ ದುಃಖ ಆಗಲಕತ್ತು. ಹೌದು. ಅಳ್ಳಕತ್ತ. ಯಪ್ಪ ನೀನು ಸೇವಾ ಬಿಟ್ಟು ನನಗೇನು ಗೊತ್ತಿಲ್ಲ. ಇಲ್ಲ ನೀನು ಸೇವಾ ಬಿಟ್ಟು ನಾ ಎಲ್ಲಿಗೆ ಹೋದೆ ಅಂದ ಕೂಡಲೇ ನಿನ್ನಗ ಮಕ್ಕಳಿಲ್ಲ, ನಿನ್ನ ಕೈಲಿ ನಾ ಮುಟ್ಟಿ ಸೇವಾ ಮಾಡ್ಕೊಳ್ಳಲ್ಲ, ಹೋಗ ಬರಮ ದೇವ್ರ ಅಂದ ಕೂಡಲೇ ಅಳಕೊತ್ತು ಬರಮ ದೇವ್ರ ಮನೆಗೆ ಬಂದ. ಅವಾಗ ಸೂರಮ್ಮ ದೇವಿ ಕೇಳ್ತಾಳ, ಏನಂತ? ಪತಿ ದೇವ ದೇವ ದಿನಾನು ಶಿವನ ಸೇವೆ
ಕೂಡಲೇನೆ ಹೌದು ಅವಾಗ ಬರಮದೇವ್ ಹೇಳ್ತಾನ, ಏನ್ ಹೇಳವ ಸತಿ ಸತಿ ನಿಮ್ ಮಣ್ಣಿದ್ದವ ಕಳವಿ ನಾರಾಯಣ ಗೌಡ ಹೌದು ಕಾಶಿ ಯಾತ್ರೆಕ್ ಹೋಗಿ 3 ಮಾತು ಕಲತ್ ಬಂದಾನತ್ತ. ಬಂದಾನತ್ತ ಒಟ್ಟಿದ ಕುಳಬಾನ ನೋಡಬಾರ್ದು, ಸಲ್ ಹೈದಿದ ಗಿಡ ನೋಡಬಾರ್ದು, ಹುಟ್ಟು ಬಂಜಿಯರ ಕೈಲಿ ಮುಟ್ಟಿ ಸೇವಾ ಮಾಡ್ಕೋಬಾರ್ದು. ಇವು 3 ಮಾತು ಕಲತ್ ಬಂದನತ್ತ. ಇದೇ ಮಾತು ಕೇಳಿ ಶಿವ ನನಗೆ ಸೇವಾ ಮಾಡಿಸೋದು ಬಿಟ್ಟು ಬಿಡಿಸಿ ಕಳ್ಸ್ಯಾನ. ದುಃಖ ಆಗಲ್ಕತ್ತದ, ನಾ ಅಳ್ಳಕತ್ತೀನಿ ಸೂರಾವತಿ ಅಂದ ಕೂಡಲೇ ಅವಾಗ ಸೂರಮ್ಮ ದೇವಿ ಹೌದು ಏನ್ ಮಾಡಿದ್ರು ಅಂತ ಕೇಳಿದ್ರ ಏನ್ ಮಾಡಿದ್ವು ಶಿವನಲ್ಲಿ ಬಂದಳು. ಹೌದು ಹೌದು ಎಲ್ಲಿ? ಶಿವನಲ್ಲಿ ಬಂದು ಶಿವನಲ್ಲಿ ಬಂದು ಹಾ ಒಂಟ ಗಾಳಿಲೆ ದಬ್ಬ ನಿತ್ತು ನಿತ್ತು ಫಲಸಂತನ ಬೇಳಕತ್ತಳು ಸೂರಮ್ಮ ದೇವಿ. ಹೌದು ಬೇಲಪ್ಪ ಕಣ್ಣಾಗಿ ನೀರೆಲ್ಲ ಹ್ಮ್ ಕಣ್ಣಾಗಿ ನೀರು ಧಾರಾಕಾರ ಹರಿಲಿಕತ್ತು. ಹೌದು ಹೌದು ಅವಾಗ ಭಗವಂತ ತಾನ ಏನಂದ ಸೂರಮ್ಮ ದೇವಿ ದೇವಿ ನಿನ್ನ ಹೊಟ್ಟಿ ಒಳಗ ಫಲಸಂತನ ಇಲ್ಲ ಅಂದ. ಯಾರು? ಯಾರು? ಭಗವಂತ. ಹೌದು ನಾನು ಫಲಸಂತನ ಕೊಟ್ರೆ ತಿರುಗಿ ಹೋಗ್ತೀನಿ, ಹೋಗ್ತೀನಿ ಇಲ್ಲಂದ್ರೆ ಇದೇ ಶಿವಲಿಂಗದ ಗದಿಗೆ ಹಣಿ ಹೊಡೆದು ಪ್ರಾಣ ಬಿಡ್ತೀನಿ ಅಂದ್ರು ಸೂರಮ್ಮ ದೇವಿ. ಅಂದಾಳಪ್ಪ ಪ್ರಾಣ ಬಿಡ್ತೀನಿ ಅಂದ ಕೂಡಲೇನೆ ಹಾ ಅವಾಗ ಭಗವಂತ ಏನ್ ಮಾಡ್ದಂತ ಕೇಳಿದ್ರ ಏನ್ ಮಾಡ್ದ? ತನ್ನ ಹಣಿ ಬೆವರಿನಿಂದ ಒಂದು ಬೆವರು ಕೊಟ್ಟ. ಹೌದಾ ಏನು ಕೊಟ್ಟಾನ? ಏನು ಕೊಟ್ಟ? ಹಣಿ ಬೆವರಿನಿಂದ ಒಂದು ಬೆವರು ಕೊಟ್ಟ. ಅದೇ ಬೆವರದಿಂದ ಸೂರಾವತಿ ಗರ್ಭವತಿ ಆಗ್ಯಾಳ. ಮತ್ತೆ ಇಲ್ಲಿ ಬೀರಣ್ಣ ದೇವರು ಬರ್ತಾನ. ಎಲ್ಲಿ ಬರ್ತಾನ? ಇಲ್ಲಿ ಬೆವರಿನಾಗೆ ಮಾತಾಡ್ದೇನು? ಹಾ ಹಾ ಬೇಕಲ್ಲ ಇದು ಮಠ ಮನೆಯವ್ರಿಗೆ ಕೇಳ ಹಿಂಗೆ ಇತಿಹಾಸ ಹೇಳ್ತಾರ ಅವ್ರು.